ಬಣ್ಣಾರಿ ಮಾರಮ್ಮ ದೇವಿಯ 45ನೇ ವರ್ಷದ ವಿಶೇಷ ಪೂಜಾ ಮಹೋತ್ಸವ ಏಪ್ರಿಲ್ 13ರಿಂದ 15ರವರೆಗೆ ಮದ್ದೂರು ತಾಲೂಕು ಭಾರತೀನಗರದ ಮಾರಿಗುಡಿ ಆವರಣದಲ್ಲಿ ವಿಜೃಂಭಣೆಯಿಂದ ಜರುಗಲಿದೆ ಎಂದು ಶ್ರೀ ಬಣ್ಣಾರಿ ಮಾರಮ್ಮನ ಪೂಜಾ ಸಮಿತಿಯ ಕಾರ್ಯದರ್ಶಿ ಬಾಬು ತಿಳಿಸಿದರು. ಮದ್ದೂರು ತಾಲೂಕು ಭಾರತೀನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಏಪ್ರಿಲ್ 13ರ ಸೋಮವಾರ ಸಂಜೆ 6 ಗಂಟೆಗೆ ಅಮ್ಮನವರ ಕರಗವನ್ನು ತಂದು ನಂತರ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಿ ಮಹಾ ಮಂಗಳಾರತಿ ನೀಡಿ ಪ್ರಸಾದ ವಿನಿಯೋಗ ಮಾಡಲಾಗುವುದು ಎಂದರು. ಇನ್ನು ಏಪ್ರಿಲ್ 14ರಂದು ಬೆಳಗ್ಗೆ 7 ಗಂಟೆಗೆ ತಂಬಿಟ್ಟು ಪೂಜೆ, ಸಂಜೆ 6 ಗಂಟೆಗೆ ದೀಪದ ಪೂಜೆ ಮತ್ತು ಪ್ರಸಾದ ವಿನಿಯೋಗ ಜರುಗುವುದು ಎಂದು ತಿಳಿಸಿದರು. ಅಷ್ಟೇ ಅಲ್ಲದೆ ಬಣ್ಣಾರಿ ಮಾರಮ್ಮನ ಪೂಜಾ ಸಮಿತಿ ಅಧ್ಯಕ್ಷ ನಾಗರಾಜ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿ, ಏಪ್ರಿಲ್ 15ರಂದು ಚಿಕ್ಕಾರಸಿಂಕೆರೆ ಬಸವಪ್ಪನ ಉಪಸ್ಥಿತಿಯಲ್ಲಿ ಬೆಳ್ಳಿ ರಥದಲ್ಲಿ ಬಣ್ಣಾರಿ ಮಾರಮ್ಮ ದೇವಿಯನ್ನು ಜಾನಪದ ಕಲಾ ತಂಡಗಳೊಂದಿಗೆ ಭಾರತೀನಗರದ ಮದ್ದೂರು ಮಳವಳ್ಳಿ ಹೆದ್ದಾರಿಯಲ್ಲಿ ಮೆರವಣಿಗೆ ನಡೆಸಲಾಗುವುದು ಎಂದರು. ಹಾಗೆಯೇ ಮಧ್ಯಾಹ್ನ 12 ಗಂಟೆಗೆ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಜರುಗಲಿದ್ದು, ಸಂಜೆ 6 ಗಂಟೆಗೆ ಬಣ್ಣಾರಿ ಮಾರಮ್ಮನ ಕರಗ ಮೆರವಣಿಗೆ ಹೊರಟು ನಂತರ ಕರಗವನ್ನು ವಿಸರ್ಜಿಸಲಾಗುವುದು ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಶ್ರೀ ಬಣ್ಣಾರಿ ಮಾರಮ್ಮನ ಪೂಜಾ ಸಮಿತಿ ಸದಸ್ಯರುಗಳಾದ ಮುರುಗೇಶ್, ದೀಪು, ರಂಜು, ನಾಗರಾಜ್, ಕಿರಣ್, ಕುಶಾಲ್, ಗೋಕುಲ್, ವಿಶಾಲ್ ಸೇರಿದಂತೆ ಹಲವರಿದ್ದರು. 45ನೇ ಪೂಜಾ ಮಹೋತ್ಸವವು ಈ ತಿಂಗಳ 13, 14, 15ರಂದು ನೆರವೇರಿಸಲು ಎಲ್ಲರೂ ನಿಶ್ಚಯಿಸಿರುತ್ತಾರೆ. 13ನೇ ತಾರೀಕು ಸಂಜೆ ಶ್ರೀ ಬಣ್ಣಾರಿ ಮಾರಿಯಮ್ಮನವರ ಕರಗವನ್ನು ಪ್ರಶಾಂತ್ ಸ್ಕೂಲ್ ಆವರಣದಲ್ಲಿ ಅಲಂಕರಿಸಿ ಮೆರವಣಿಗೆ ಮೂಲಕ ದೇವಸ್ಥಾನಕ್ಕೆ ತಂದು ಅರ್ಪಿಸಿ ಅಲ್ಲಿ ಪೂಜಾ ವಿಧಿವಿಧಾನಗಳು ನಡೆಯುತ್ತವೆ. ಮತ್ತು ಮಂಗಳವಾರ ಬೆಳಗ್ಗೆ ತೀರ್ಥಕೊಡ, ತಂಬಿಟ್ಟು ಪೂಜೆ ಎಲ್ಲ ಇರ್ತದೆ. ಸಂಜೆಗೆ ತಂಬಿಟ್ಟು ಪೂಜೆ ಇರ್ತದೆ ಮತ್ತು ಸ್ಪೋರ್ಟ್ಸ್ ವ್ಯವಸ್ಥೆನೂ ಇರ್ತದೆ. 15ನೇ ತಾರೀಕು ಬೆಳಿಗ್ಗೆ 9 ಗಂಟೆಗೆ ಚಿಕ್ಕಾರಸಿಂಕೆರೆ ಬಸಪ್ಪನವರ ಮೆರವಣಿಗೆ ನಡೆಯುತ್ತದೆ. ಮತ್ತು ಬೆಳ್ಳಿ ರಥ ಇವೆಲ್ಲ ಮೆರವಣಿಗೆ ಇರ್ತದೆ. ಸಂಜೆಗೆ ಅಮ್ಮನವರ ಕರಗ ಮೆರವಣಿಗೆ ಮೂಲಕ ವಿಸರ್ಜನೆ ಮಾಡಲಾಗುತ್ತದೆ. ಮತ್ತು 15ನೇ ತಾರೀಕು ಬುಧವಾರ ಮಧ್ಯಾಹ್ನ 12 ಗಂಟೆಗೆ ಅನ್ನದಾನ ವ್ಯವಸ್ಥೆ ಮಾಡಿರುತ್ತದೆ, ನೆರವೇರುತ್ತದೆ. ಪ್ರತಿಯೊಬ್ಬರು ಭಾಗವಹಿಸಬೇಕಾಗಿ ವಿನಂತಿ. ಮತ್ತು ಎಲ್ಲ ಬಂದು ಮೆರವಣಿಗೆ ಇದೆ. ಕಾಲೇಜ್ ಗೇಟ ಬಳಸ್ಕೊಂಡು ದೊಡ್ಡ ಕಾಲುವೆಯಿಂದ ಕಾಲೇಜ್ ಗೇಟಿಂದ ಮತ್ತು ದೇವಸ್ಥಾನಕ್ಕೆ ಬರ್ತಿದ್ದೇನೆ. ಮಾರಿಗುಡಿ ದೇವಸ್ಥಾನಕ್ಕೆ ಪ್ರವೇಶಿಸ್ತಾ ಇದೆ. ಮಧ್ಯಾಹ್ನ ಅನ್ನ ಸಮಾಪ್ತ ಇದೆ. ಎಲ್ಲ ಭಕ್ತಾದಿಗಳು ಎಲ್ಲ ಬರಬೇಕು. ಸಾಯಂಕಾಲ ದೇವ್ರದ್ದು ಉತ್ಸವ ಇದೆ, ಮೆರವಣಿಗೆ ಇದೆ. ದೇವರ ವಿಶೇಷಣೆ ಮಾಡ್ತೀವಿ. ಎಲ್ಲ ಭಕ್ತಾದಿಗಳು ಎಲ್ಲ ಸರ್ಕಾರ ಕೊಟ್ಟು ನಮಗೆ ಮಾಡ್ಕೊಡ್ಬೇಕಲ್ಲಿ.